Hi students, in the last class we discussed about the absolute maxima and absolute minima. So it is the end of the concept maxima and minima. So today class we are discussing approximation. So it is a fourth topic what we are discussing in this chapter. So in the application of derivative, this is the fourth concept. So totally in this concept we have a 5 concepts. So in this chapter we have a 5 concepts. 5 concepts ಇದೆ. So rate of change, increasing decreasing, maxima minima, approximation, tangents and normal. Sarina. So from this 5 concepts they will ask 3 questions. In that the one question is a fixed question from the rate of change. So ಅದು ಕೂಡ ಚೇಂಜ್ ಆಗಲ್ಲ. 3 marks ಇಂದು ನಾವು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಕೇಳ್ತಾರೆ, ಇಲ್ಲಾಂದರೆ ಮ್ಯಾಕ್ಸಿಮಮ್ ಮಿನಿಮಮ್ ಅದರಲ್ಲಿ ಬರ್ತಾ ಹೋಗುತ್ತೆ. ಸೊ ಫ್ರಮ್ ದಿಸ್ ಅಪ್ರಾಕ್ಸಿಮೇಷನ್ ಯು ವಿಲ್ ಗೆಟ್ 2 marks ಕ್ವಶನ್. ಸೊ ಆಲ್ಮೋಸ್ಟ್ ಆಲ್ ಇನ್ ಎವ್ರಿ ಪೇಪರ್ ದೇ ವಿಲ್ ಆಸ್ಕ್ ದ ಕ್ವಶನ್, ಒನ್ ಕ್ವಶನ್ ಫ್ರಮ್ ದ ಅಪ್ರಾಕ್ಸಿಮೇಷನ್. ಓಕೆನಾ, ಅಪ್ರಾಕ್ಸಿಮೇಷನಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ಸೊ ನಿಮ್ಗೆ ಅಪ್ರಾಕ್ಸಿಮೇಷನಲ್ಲಿ ಟೋಟಲಿ 3 ಟೈಪ್ಸ್ ಆಫ್ ಪ್ರಾಬ್ಲಮ್ ಇದೆ, ಸರಿನಾ? ಸೊ ಆ ಪ್ರಾಬ್ಲಮ್ಸ್ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ಸೊ ವಾಟ್ ಈಸ್ ದ ಅಪ್ರಾಕ್ಸಿಮೇಷನ್ ಅಂತಂದರೆ, ಸರಿನಾ? ಸೊ ದ ಅಪ್ರಾಕ್ಸಿಮೇಷನ್ ಮೀನ್ಸ್ ಲಿಟ್ಲ್ ಬಿಟ್ ಚೇಂಜ್ ಇನ್ ದ ಕ್ವಾಂಟಿಟಿ, ದಟ್ ವಿ ಕಾಲ್ ಇಟ್ ಆಸ್ ಅಪ್ರಾಕ್ಸಿಮೇಷನ್. ಯಾವುದಾನ ಒಂದು ಕ್ವಾಂಟಿಟಿಯಲ್ಲಿ ಒಂದು ಚೂರು ಏನಾನ ಚೇಂಜಸ್ ಆದರೆ ದಟ್ ವಿ ಕಾಲ್ ಇಟ್ ಆಸ್ ಅಪ್ರಾಕ್ಸಿಮೇಷನ್. ನೀವು ನೆಗ್ಲಿಜಿಬಲ್ ಕ್ವಾಂಟಿಟಿ ಅಂತ ಅಂದ್ಕೊತೀರ, ಬಟ್ ಆ ನೆಗ್ಲಿಜಿಬಲ್ ಕ್ವಾಂಟಿಟಿಯಿಂದನೇ ಪ್ರಪಂಚ ಮುಳುಗೋಗ್ತದೆ, ಅಷ್ಟು ಇರುತ್ತೆ. ಮೀನ್ಸ್ ಫಾರ್ ಎಕ್ಸಾಂಪಲ್ 1 crore ಇರುತ್ತೆ ಅಂದ್ಕೊಳ್ಳಿ. 1 crore ಇರೋನಿಗೂ 1.1 crore ಇರೋದು ಯಾವ್ದು ಹೈಯೆಸ್ಟ್ ಅಂದರೆ 1.1 crore ಅಂತೀವಿ, ಸರಿನಾ? ಸೊ ಇವಾಗ 1 crore ಇದೆ, ಇವಾಗ 1.1 crore ಇದೆ ಅಂದ್ಕೊಳ್ಳಿ. ಸೊ ಇವಾಗ ನೀವು 1.1 crore ಅಲ್ಲಿ 1.1 ಬಿಟ್ಕೊಡು ಅಂತಂದರೆ, ಸೊ 0.1 ಮೀನ್ಸ್ ಆಲ್ಮೋಸ್ಟ್ ಆಲ್ ಇಟ್ ಈಸ್ ಈಕ್ವಲ್ ಟು 1 lakh, ಸರಿನಾ? ಸೊ 0.1 ಮೀನ್ಸ್ 1 lakh ಅಂತ, 1 lakh ಅಷ್ಟು, ಓಕೆನಾ? ಸೊ ಅಂದರೆ ಸೊ 0.1 ಅಷ್ಟು ನೀವು ಬಿಡಬೇಕು ಅಂತಂದರೆ ಯಾರೂ ಬಿಡೋದಿಲ್ಲ. ಸೊ ನಾನು ಹೇಳ್ತಾ ಇರೋದು ಅಮೌಂಟ್ ಲೆಕ್ಕದಲ್ಲಾದರೆ, ಓಕೆನಾ? ಇಸ್ ಇಟ್ ಕ್ಲಿಯರ್? ಸೊ ಇವಾಗ 2.5 ಅಂತ ಇರುತ್ತೆ, 0.5 ಎಲ್ಲ ಬಿಟ್ಬಿಡು ಅಂತಂದರೆ ಬಿಟ್ಬಿಡ್ತೀರಾ. ಇಸ್ ಇಟ್ ಕ್ಲಿಯರ್? ಸೊ ಅದೇ ಥರನೇ 2.5 crores ಅಂತ ಇರುತ್ತೆ ಅಂದ್ಕೋ. ಸೊ 2.5 crores 0.5 ನನಗೆ ಕೊಡು ಅಂತಂದರೆ ಆವಾಗಲೇ ನೀವು ಯೋಚನೆ ಮಾಡ್ತಿರ್ತೀರ, 0.5 ಅಂದರೆ ಎಷ್ಟು ಅಮೌಂಟ್ ಆಗುತ್ತಲ್ವಾ ಅಂತ. ಇಸ್ ಇಟ್ ಕ್ಲಿಯರ್? ಸೊ ದ ಅಪ್ರಾಕ್ಸಿಮೇಷನ್ ಅಂದರೆ ಅದು. ಸೊ ಲಿಟ್ಲ್ ಬಿಟ್ ಚೇಂಜ್ ಕ್ವಾಂಟಿಟಿ. ಸೊ ದ ಡೆಸಿಮಲ್ ಕ್ವಾಂಟಿಟಿ ಎಲ್ಲ, ಸೊ ಸ್ಮಾಲ್ ಕ್ವಾಂಟಿಟಿ ಇರುತ್ತಲ್ಲ, ಆ ಕ್ವಾಂಟಿಟಿನ ನಾವು ಅಪ್ರಾಕ್ಸಿಮೇಷನ್ ಅಂತ ಹೇಳ್ತೀವಿ. ಸೊ ಹೇಳೋದಕ್ಕೆ ಮಾತ್ರ ಸ್ಮಾಲ್ ಕ್ವಾಂಟಿಟಿ ಇರುತ್ತೆ, ಬಟ್ ಆ ಕ್ವಾಂಟಿಟಿ ತುಂಬಾ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಇವಾಗ ಕೆಮಿಸ್ಟ್ರಿಯಲ್ಲಿ ನೀವು ಒಂದು ಯಾವುದೋ ಒಂದು ಕೆಮಿಕಲ್ಲು, ಸೊ ಯಾವುದೋ ಕೆಮಿಕಲ್ ನೀವು ಒಂದು ಫ್ಲಾಸ್ಕಲ್ಲಿ ಹಾಕಿರ್ತೀರ ಅಂದ್ಕೊಳ್ಳಿ. ಸೊ ಆ ಫ್ಲಾಸ್ಗೆ ಒಂದು ಚಮಚದಷ್ಟು ಬೇರೆ ಒಂದು ಕೆಮಿಕಲ್ ಹಾಕಿದ್ರೆ ಕಲರ್ ಚೇಂಜ್ ಆಗುತ್ತೆ, ಓನ್ಲಿ ಲಿಟ್ಲ್ ಬಿಟ್ ಕೆಮಿಕಲ್ ಹಾಕಿದ್ರೆ, ಅಲ್ವಾ? ಅದು ನಿಮಗೆ ನೆಗ್ಲಿಜಿಬಲ್ ಅಂದ್ಕೋಬೋದು. ಅಂಥ ನೆಗ್ಲಿಜಿಬಲ್ ಕ್ವಾಂಟಿಟಿನ ನೀವು ಹಾಕಿದ್ರೆ ಸೊ ಎಷ್ಟು ಕ್ವಾಂಟಿಟಿ ಚೇಂಜ್ ಆಗ್ತಾ ಹೋಗುತ್ತೆ, ಕರೆಕ್ಟಾ? ಇಸ್ ಇಟ್ ಕ್ಲಿಯರ್? ಸೊ ನಮಗೆ ಇನ್ನು ಕೆಮಿಸ್ಟ್ರಿಯಲ್ಲಿ ಎಷ್ಟೊಂದು ಕೆಮಿಕಲ್ಸು ಸೊ 0.3 ಅಷ್ಟೇ ಇರೋದು, ಇಲ್ಲ 0.001 ಅಷ್ಟೇ ಕೆಮಿಕಲ್ಲು ಅವೈಲಬಿಲಿಟಿ ಇರೋದು ಇನ್ ಅವರ್ ಅರ್ಥಲ್ಲಿ 0.001 ಅಷ್ಟೇ ಇರೋದು ಅಂತ ಹೇಳ್ತಾರೆ. ಸೊ ನನಗೆ ಕೆಮಿಸ್ಟ್ರಿ ಅಷ್ಟೊಂದು ಗೊತ್ತಿಲ್ಲ. ಸೊ ನೀವೆಲ್ಲ ಸಬ್ಜೆಕ್ಟ್ ಓದೋದ್ರಿಂದ ನಿಮಗೆ ತುಂಬ ಗೊತ್ತಿರುತ್ತೆ. ಸೊ ಅಪ್ರಾಕ್ಸಿಮೇಷನ್ ಅಂದರೆ ಅದು. ದ ಅಪ್ರಾಕ್ಸಿಮೇಷನ್ ಮೀನ್ಸ್ ಲಿಟ್ಲ್ ಬಿಟ್ ಚೇಂಜ್ ಇನ್ ದ ಕ್ವಾಂಟಿಟಿ, ಓಕೆನಾ? ಇಸ್ ಇಟ್ ಕ್ಲಿಯರ್? ಸೊ ನೀವು ನೆಗ್ಲಿಜಿಬಲ್ ಅಂತ ನೀವು ಬಿಡಬಾರ್ದು. ಸೊ ಯು ವಾಂಟ್ ಟು ಕನ್ಸಿಡರ್ ದೋಸ್ ಥಿಂಗ್ಸ್, ಓಕೆನಾ? ಸೊ ಈ ಅಪ್ರಾಕ್ಸಿಮೇಷನ್ ಡಿಫ್ರೆನ್ಷಿಯೇಷನಲ್ಲಿ ಯಾವ ಥರ ಯೂಸ್ ಮಾಡ್ತೀವಿ ಅನ್ನೋದನ್ನ ನೋಡ್ತಾ ಹೋಗೋಣ. ಆ್ಯಕ್ಚುಲಿ ದ ಅಪ್ರಾಕ್ಸಿಮೇಷನ್ ಈಸ್ ದ ವ್ಯಾಸ್ಟ್ ಕಾನ್ಸೆಪ್ಟ್, ಅದು ತುಂಬ ದೊಡ್ಡ ಕಾನ್ಸೆಪ್ಟು. ಸೊ ಆ ದೊಡ್ಡ ಕಾನ್ಸೆಪ್ಟಲ್ಲಿ ನಮಗೆ ಸ್ವಲ್ಪ ಕಾನ್ಸೆಪ್ಟನ್ನ ನಿಮಗೆ ಇವಾಗ ಸಿಲೆಬಸ್ಸಲ್ಲಿ ಇಟ್ಟಿದ್ದಾರೆ, ಓಕೆನಾ? ಸೊ ಅಷ್ಟು ಮಾತ್ರ ನೋಡ್ಕೊತ ಹೋಗೋಣ. ಲೆಟ್ ವಿ ಟೇಕ್ ದಟ್ ಒನ್ ಆ್ಯಸ್, ಸೊ ಲೆಟ್ y is equal to f of x may be any function. ನಾವು ಮ್ಯಾಥಮೆಟಿಕಲ್ ಫಾರಮಲ್ಲಿ ಹೇಳ್ತಾ ಹೋಗ್ತಿದ್ದೀವಿ. ಲೆಟ್ y is equal to f of x may be any function. ಸೊ ಇನ್ ದಿಸ್ ಫಂಕ್ಷನ್, ಸೊ ವಿ ಹ್ಯಾವ್ ಎ 2 ವೇರಿಯಬಲ್ಸ್ ಅಲ್ವಾ, y and x, ಓಕೆನಾ? ನಾವು ಇವಾಗ ಏನು ಮಾಡೋಣ, ವೈನ ಚೇಂಜ್ ಮಾಡೋಣ. ಸೊ ಲಿಟ್ಲ್ ಬಿಟ್ ಚೇಂಜ್, ಅಪ್ರಾಕ್ಸಿಮೇಷನ್ ಅಂದರೆ ಲಿಟ್ಲ್ ಬಿಟ್ ಚೇಂಜ್ ಅಂತ ಆಲ್ರೆಡಿ ಹೇಳಿದ್ದೀನಿ ನಾನು. ವೈನ ಚೇಂಜ್ ಮಾಡೋಣ.
ಸೊ ವೈನ ಚೇಂಜ್ ಮಾಡಬೇಕು ಅಂದರೆ ನಾನು ಡೆಲ್ಟಾ ವೈ ಅಂತ ತೊಗೊತೀನಿ. ಡೆಲ್ಟಾ ವೈ ಅಂದರೆ ಸ್ಮಾಲ್ ಕ್ವಾಂಟಿಟಿ, ಡೆಲ್ಟಾ ಎಕ್ಸ್ ಅಂದರೆ ಏನು, ಸ್ಮಾಲ್ ಕ್ವಾಂಟಿಟಿ ಅಂತ. ಇವಾಗ ನಾನು ವೈನ ಚೇಂಜ್ ಮಾಡಿದ್ರೆ ಆಟೋಮೆಟಿಕಲಿ ಏನಾಗುತ್ತೆ, ಎಕ್ಸು ಕೂಡ ಚೇಂಜ್ ಆಗುತ್ತೆ. ಅಂದರೆ ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಅಂತ ಬರ್ತದೆ. ಇಸ್ ಇಟ್ ಕ್ಲಿಯರ್? ಇಸ್ ಇಟ್ ಓಕೆ? ಸೊ ವಾಟ್ ಈಸ್ ದ ಡೆಲ್ಟಾ ವೈ? ಹೌ ಟು ಫೈಂಡ್ ದ ಡೆಲ್ಟಾ ವೈ ಅಂದರೆ ವೆರಿ ಈಸಿ. ಡೆಲ್ಟಾ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಮೈನಸ್ ವೈ. ವಾಟ್ ಈಸ್ ದಿಸ್ ವೈ ಅಂದರೆ? ವೈ ಈಸ್ ವಿ ನೋ ದಟ್ ಆಲ್ರೆಡಿ ಎಫ್ ಆಫ್ ಎಕ್ಸ್ ಅಂತ, ಕರೆಕ್ಟಾ? ಸಬ್ಸ್ಟಿಟ್ಯೂಟ್ ದಟ್ ಒನ್. ಅಂದರೆ ಡೆಲ್ಟಾ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್. ಇಸ್ ಇಟ್ ಕ್ಲಿಯರ್? ಡೆಲ್ಟಾ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್. ಸೊ ದಿಸ್ ಈಸ್ ಅ ಡೆಲ್ಟಾ ವೈ. ಓಕೆನಾ? ಇಸ್ ಇಟ್ ಕ್ಲಿಯರ್? ಸೊ ಡೆಲ್ಟಾ ವೈನ ನೀವು ಬೇಕಾದರೆ ಈ ಥರ ಬರಿಬೋದು. ಡೆಲ್ಟಾ ವೈ, ಡೆಲ್ಟಾ ಎಕ್ಸ್ ಅಂದರೆ ಏನು, ಡಿ ಎಕ್ಸ್ ಅಂತ ಬರಿಬೋದು. ಡೆಲ್ಟಾ ಎಕ್ಸ್ ಅಂದರೆ ಒಂದೇ, ಡಿ ಎಕ್ಸ್ ಅಂದರೆ ಒಂದೇ. ಅಂದರೆ ಡೆಲ್ಟಾ ವೈನ ಏನಂತ ಬರಿಬೋದು? ಡೆಲ್ಟಾ ವೈ ಈಸ್ ಡಿ ವೈ ಅಂತ ಬರಿಬೋದು. ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಅಂತ ಅರ್ಥ, ಇದು ಡಿಫ್ರೆನ್ಷಿಯೇಷನ್ ಆಫ್ ವೈ ಅಂತ ಅರ್ಥ. ಓಕೆನಾ? ಇವಾಗ ಡೆಲ್ಟಾ ವೈ ಈಸ್ ಈಕ್ವಲ್ ಟು ಡಿ ವೈ ಬೈ ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್. ಓಕೆನಾ? ಇಸ್ ಇಟ್ ಕ್ಲಿಯರ್? ಸೊ ಈ ಥರ ಬರಿಬೋದಲ್ಲ. ವಿ ಆರ್ ಮಲ್ಟಿಪ್ಲೈಯಿಂಗ್ ದ ಡೆಲ್ಟಾ ಎಕ್ಸ್ ಆ್ಯಂಡ್ ಡಿವೈಡಿಂಗ್ ದ ಡೆಲ್ಟಾ ಎಕ್ಸ್. ವಿ ಆಲ್ರೆಡಿ ನೋ ದಟ್ ಡೆಲ್ಟಾ ಎಕ್ಸ್ ಅಂದರೆ ಏನು, ಡಿ ಎಕ್ಸ್. ಅದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನೀವೇನು ಬರೀತೀರಾ? ಡೆಲ್ಟಾ ವೈ ಈಸ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್. ಡಿ ವೈ ಬೈ ಡಿ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್. ಅಂದರೆ ನಮಗೆ ಇಲ್ಲಿ ಇನ್ನೊಂದು ಫಾರ್ಮುಲಾ ಬಂತು. ಓಕೆನಾ? ಸೊ ಇಯರ್ ವಿ ಹ್ಯಾವ್ ಎ ಟೂ ಫಾರ್ಮುಲಾಸ್. ಡೆಲ್ಟಾ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್. ಡೆಲ್ಟಾ ವೈ ಈಸ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್. ಇಸ್ ಇಟ್ ಕ್ಲಿಯರ್? ವಾಟ್ ಈಸ್ ದ ಡಿ ವೈ ಬೈ ಡಿ ಎಕ್ಸ್? ಡಿ ವೈ ಬೈ ಡಿ ಎಕ್ಸ್ ಅಂದರೆ ಏನು? ಇವಾಗ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಇದೆ. ಇಸ್ ಇಟ್ ಕ್ಲಿಯರ್? ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಇದೆ. ಸೊ ಡಿ ವೈ ಬೈ ಡಿ ಎಕ್ಸ್ ಅಂದರೆ ಏನು? ಡಿ ವೈ ಬೈ ಡಿ ಎಕ್ಸ್ ಮೀನ್ಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಅರ್ಥ. ಸೊ ಇದೆ. ಸೊ ಇದು ನಾನು ಬೇಕಾದ್ರೆ ಡಿ ವೈ ಬೈ ಡಿ ಎಕ್ಸ್ ಏನಂತ ಬರಿಬೋದು? ಆರ್ ಡೆಲ್ಟಾ ವೈ ಈಸ್ ಈಕ್ವಲ್ ಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್. ಇಸ್ ಇಟ್ ಕ್ಲಿಯರ್? ಸೊ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ನಮಗೆ ಇವೆಲ್ಲ ಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಈ ಫಾರ್ಮುಲಾಸ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರೋದು. ಇಸ್ ಇಟ್ ಕ್ಲಿಯರ್? ಸೊ ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್, ಜಸ್ಟ್ ಲಿಸನ್ ಹಿಯರ್. ನೋಡಿಲಿ, ಅಪ್ರಾಕ್ಸಿಮೇಷನ್. ವಾಟ್ ಇಸ್ ಅಪ್ರಾಕ್ಸಿಮೇಷನ್ ಅಂದರೆ ಲಿಟ್ಲ್ ಬಿಟ್ ಚೇಂಜ್ ಇನ್ ದ ಕ್ವಾಂಟಿಟಿ ಅಂತ ಹೇಳ್ತೀವಿ. ದಟ್ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ನಾವು ವಿ ಆರ್ ಚೇಂಜಿಂಗ್ ದ ವೈ. ನಾವು ವೈ ಚೇಂಜ್ ಮಾಡ್ತಾ ಇದ್ದೀವಿ ಅಂದರೆ ಎಕ್ಸ್ ಕೂಡ ಚೇಂಜ್ ಆಗ್ತದೆ. ವೈ ಪ್ಲಸ್ ಡೆಲ್ಟಾ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್. ನಾವು ವಿ ಆರ್ ಎಕ್ಸ್ಟ್ರಾಕ್ಟಿಂಗ್ ದ ಡೆಲ್ಟಾ ವೈ. ಸೊ ಡೆಲ್ಟಾ ವೈ ಮಾತ್ರ ಲೆಫ್ಟ್ ಸೈಡ್, ಉಳಿದಿದ್ದೆಲ್ಲ ರೈಟ್ ಸೈಡ್. ನಾವು what is the y is f of x, means delta y is equal to f of x plus delta x minus f of x. Now we know that delta x is dx, delta y is dy. So delta y is dy andre we are dividing the delta x and multiplying the delta x. What is the delta x means? Dx. So dy by dx into delta x. What is the dy by dx andre? F dash of x. So delta y is equal to f dash of x into delta x. So like this you want to do. So we have totally two formulas, this one and this one. So ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಓಕೆನಾ? ಡೆಲ್ಟಾ ವೈನ ಡಿ ವೈ ಬೈ ಡಿ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್ ಅಂತ ಬರ್ದ್ವಿ. ಸೊ ಅದೇ ಥರನೇ ನಾವು ಬೇರೆದನ್ನು ಕೂಡ ಬರಿತಾ ಹೋಗ್ಬೋದು. ಓಕೆನಾ? ಅದನ್ನು ನೀವು ಆಲ್ರೆಡಿ ಮತ್ತೆ ಪ್ರಾಬ್ಲಮ್ಸಲ್ಲಿ ನೋಡ್ತಾ ಹೋಗೋಣ. ಇಸ್ ಇಟ್ ಕ್ಲಿಯರ್? ಶಲ್ ಯು ಗೋ ಫಾರ್ ದ ಪ್ರಾಬ್ಲಮ್ಸ್? ಓಕೆ. ಸೊ ಟೇಕ್ ಎ ಸ್ಕ್ರೀನ್ಶಾಟ್ ಆಫ್ ದಿಸ್ ಪ್ರಾಬ್ಲಮ್. ಸರಿ, ಟೇಕ್ ಎ ಸ್ಕ್ರೀನ್ಶಾಟ್ ಆಫ್ ದಿಸ್ ಶೀಟ್, ಕಾಪಿ ಟು ಯುವರ್ ನೋಟ್ಸ್. ಓಕೆ. Okay students, now we will go for the problem. Use the differential to approximate the root 36.6. So this is a given problem. ಏನು ಸರ್ ಇದು ರೂಟ್ 36.6 ಅಂತ ಕೊಟ್ಟಿದ್ದಾರೆ, ಜಸ್ಟ್ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡು ಮಾಡಿಬಿಡ್ತೀವಿ ಅಂತಂದರೆ ಹಂಗೆ ಮಾಡೋಕ್ಕೆ ಬರೋಲ್ಲಪ್ಪ. ಹಂಗೆ ಮಾಡಿದರೆ ಸೊ ನಿಮಗೆ ಮಾರ್ಕ್ಸ್ ಕೂಡ 0 ಮಾರ್ಕ್ಸ್ ಬರ್ತದೆ. ವಿ ಕಾಂಟ್ ಡೂ ಲೈಕ್ ದಟ್. ಓಕೆನಾ? ನಾವು ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್? ಸೊ ದೇ ಆರ್ ಕ್ಲಿಯರ್ಲಿ ಟೋಲ್ಡ್ ದಟ್ ಯೂಸಿಂಗ್ ದ ಡಿಫ್ರೆನ್ಷಿಯಲ್ ಅಂತ ಹೇಳಿದ್ದಾರೆ. ಸರಿನಾ? ಸೊ ನಮಗೆ ಈ ಥರದ್ದೊಂದು ಕ್ವಶನ್ ಕೇಳಿದಾಗ ನಿಮ್ಮಂಥವ್ರು ಯಾರೋ ಬುದ್ಧಿವಂತ ಹುಡುಗ, ಸರಿ ಏನು ಸರ್ ಇದು ಸೆಕೆಂಡ್ ಪಿ ಯು ಸಿಯಲ್ಲಿ ಇಂಥ ಕ್ವಶನ್ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಟರಲ್ಲೇ ಕ್ಯಾಲ್ಕುಲೇಟ್ ಮಾಡಿ ಬಂದಿದ್ದ. ಸೊ ಅದು ಆ್ಯಕ್ಚುಲಿ ಮಾಮೂಲಿ ಮಂತ್ಲಿ ಟೆಸ್ಟಲ್ಲಿ. ಸೊ ಅವಾಗ ನೋಡಿದಾಗ ಅವನಿಗೆ ಮಾರ್ಕ್ಸ್ 0 ಬಂದಿತ್ತು. ಯಾಕಂದರೆ ಕ್ಯಾಲ್ಕುಲೇಟರ್ ಮಾಡಿದರೆ ಮಾರ್ಕ್ಸ್ ಸಿಗೋಲ್ಲ. ಇದನ್ನು ನೀವು ಯೂಸಿಂಗ್ ಡಿಫ್ರೆನ್ಷಿಯಲ್ಲೇ ಮಾಡಬೇಕು. ಸೊ ಪಾಪ ಅವನು ಕೂಡ ಕ್ಲಾಸ್ ಕೇಳಿರಲಿಲ್ಲ, ಅದಕ್ಕೋಸ್ಕರ ಆ ಥರ ಬರೆದು ಬಂದ. ಸೊ ನೀವು ಕೂಡ
ಆ ಥರ ಬರಿಬೇಡಿ. ಓಕೆನಾ. ನಾವು ಯೂಸಿಂಗ್ ದ ಡಿಫ್ರೆನ್ಷಿಯಲ್ ಹೌ ಟು ಡೂ ಅಂತಂದರೆ, ಸೊ ವಿ ನೋ ದಟ್ f of x plus delta x is equal to f of x plus delta x is equal to ಏನು. ಸೊ ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸನ್ನು ನಾವು ಆಲ್ರೆಡಿ ಫಾರ್ಮುಲಾ ಎಕ್ಸ್ಟ್ರಾಕ್ಟ್ ಮಾಡಬೇಕಾದ್ರೆ ಬರೆದಿದ್ದೀವಿ, ಸರಿನಾ. ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಏನಂತ ಬರೀತೀರಾ, ಡೆಲ್ಟಾ ವೈ ಪ್ಲಸ್ ಎಫ್ ಆಫ್ ಎಕ್ಸ್ ಅಂತ ಬರಿತೀವಿ. ಓಕೆನಾ, ಬೇಸಿಕ್ಲಿ. ಸೊ ನಾವು ಇಲ್ಲೇನು ಮಾಡೋಣ, ಇವಾಗ ಎಫ್ ಆಫ್ ಎಕ್ಸು ಮತ್ತು ಡೆಲ್ಟಾ ವೈ ಇವನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ನಮಗೆ ಬಂದುಬಿಡ್ತದೆ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂತಂದರೆ ಎಕ್ಸ್ ಆ್ಯಂಡ್ ಡೆಲ್ಟಾ ಎಕ್ಸ್ನ ನೀವು ಬರ್ಕೋಬೇಕು. ಓಕೆನಾ. ಸೊ ಲೆಟ್ ವಿ ರೈಟ್ ದ ಎಕ್ಸ್ ಆ್ಯಂಡ್ ಡೆಲ್ಟಾ ಎಕ್ಸ್ ಸಿಯರ್. ಸೊ ನನಗೆ ಇಲ್ಲಿ ಏನು ಬೇಕೋ ಅದನ್ನೆಲ್ಲ ನಾನು ಈ ಕಡೆ ಸೈಡಿಗೆ ಬರ್ಕೊತೀನಿ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಫಸ್ಟ್ ಯು ವಾಂಟ್ ಟು ರೈಟ್ ದ ಎಕ್ಸ್ ಆ್ಯಂಡ್ ಡೆಲ್ಟಾ ಎಕ್ಸ್. ಸೊ ನಾವು ಹೌ ಟು ರೈಟ್ ದ ಎಕ್ಸ್ ಆ್ಯಂಡ್ ಡೆಲ್ಟಾ ಎಕ್ಸ್ ಮತ್ತು ಎಕ್ಸ್ನ ಯಾವ ಥರ ಬರಿಬೇಕು. ಸೊ ಹೌ ಟು ರೈಟ್ ಅಂತಂದರೆ, ಎಕ್ಸ್ ಮೀನ್ಸ್ ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್. ವಾಟ್ ಇಸ್ ಎಕ್ಸ್ ಈಸ್? ಎಕ್ಸ್ ಈಸ್ ದ ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್. ಕ್ಲಿಯರ್. ಸೊ ಇವಾಗ ನಂಬರ್ ಏನು ಕೊಟ್ಟಿದ್ದಾರೆ, 36.6 ಅಂತ ಕೊಟ್ಟಿದ್ದಾರೆ. ಈ 36.6ಗೆ ವಿಚ್ ಇಸ್ ದ ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ಈಸ್, ಸೊ 36.6ಗೆ ದ ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ಈಸ್ 36. ಸರಿನಾ. ದ ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ಈಸ್ 36. ಸೊ ಅಲ್ಲಿ 36 ಆದಮೇಲೆ ಇನ್ನು ಉಳಿದಿರೋದೆಷ್ಟು 0.6. ಆ 0.6ನ ಇಲ್ಲಿ ಬರೀಬೇಕು. ಇವೆರಡು ಸೇರಿಸಿದ್ರೆ 36.6 ಆಗ್ತದೆ. ಇಸ್ ಕ್ಲಿಯರ್? ಅರ್ಥ ಆಗ್ತಿದೆಯಾ? ಹಾಂ. ಎಕ್ಸ್ ಈಸ್ 36, ಡೆಲ್ಟಾ ಎಕ್ಸ್ ಈಸ್ 0.6. ಓಕೆನಾ. ನಾವು ವಾಟ್ ಈಸ್ ದ ಎಫ್ ಆಫ್ ಎಕ್ಸ್ ಫಂಕ್ಷನ್ ಬರಿಬೇಕು. ನೆಕ್ಸ್ಟ್ ಟೈಮ್ ಬರಿಬೇಕು ಫಂಕ್ಷನ್. ಇಸ್ ಕ್ಲಿಯರ್? ಸೊ ವಾಟ್ ಈಸ್ ದ ಫಂಕ್ಷನ್ ಅಂತಂದರೆ, ಇಲ್ಲಿ ರೂಟ್ ಕೊಟ್ಟಿದ್ದೀರಲ್ಲ ಅದಕ್ಕೋಸ್ಕರ ರೂಟ್ ಎಕ್ಸ್. ಇಲ್ಲಿ ರೂಟ್ ಕೊಟ್ಟಿರೋದ್ರಿಂದ ರೂಟ್ ಎಕ್ಸ್ ದ ಫಂಕ್ಷನ್. ನೋಡಿ, ಇದು ಫಂಕ್ಷನ್ ಕೊಟ್ಟಿಲ್ಲ. ಫಂಕ್ಷನ್ ಏನು ಸರ್, ಇಲ್ಲಿ ಫಂಕ್ಷನ್ ಏನು ಕೊಟ್ಟಿಲ್ಲ ಅಂತ ನೀವು ಅನ್ಕೋಬೋದು. ಬಟ್ ಇಲ್ಲಿ ರೂಟ್ ಕೊಟ್ಟಿರೋದ್ರಿಂದ ಇಟ್ ಈಸ್ ಎ ರೂಟ್ ಎಕ್ಸ್. ಓಕೆನಾ. ನಾವು ನೋಡಿಲಿ, ಎಫ್ ಆಫ್ ಎಕ್ಸ್ ಮೀನ್ಸ್ ವಾಟ್, 36 ಪ್ಲಸ್ 0.6 is equal to delta y plus f of x means what, 36. ಓಕೆನಾ. ಇವಾಗ ಎಫ್ ಆಫ್ 36 ಫೈಂಡ್ ಔಟ್ ಮಾಡೋಣ. ಎಫ್ ಆಫ್ 36 is what, root 36. what is root 36 is 6. root 36 is 6 ಅಂದರೆ this is 6. ಸೊ ಇವಾಗ ನೀವು ಡೆಲ್ಟಾ ವೈ ಫೈಂಡ್ ಔಟ್ ಮಾಡಬೇಕು. ಸೊ ವಿ ಆಲ್ರೆಡಿ ನೋ ದಟ್ ಡೆಲ್ಟಾ ವೈ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್. ಓಕೆನಾ. ಇಸ್ ಕ್ಲಿಯರ್? ಸೊ ಇದು ನಮ್ಗೆ ಆಲ್ರೆಡಿ ಗೊತ್ತಿದೆ, ಇದನ್ನು ನಾವು ಆಲ್ರೆಡಿ ಬರೆದಿದ್ದೀವಿ. ಡೆಲ್ಟಾ ವೈ ಇಸ್ ಈಕ್ವಲ್ ಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್. ನಾವು ವಾಟ್ ಈಸ್ ದ ಡಿಫ್ರೆನ್ಷಿಯೇಷನ್ ಆಫ್ ರೂಟ್ ಎಕ್ಸ್? ದ ಡಿಫ್ರೆನ್ಷಿಯೇಷನ್ ಆಫ್ ರೂಟ್ ಎಕ್ಸ್ ಈಸ್ 1/2 ರೂಟ್ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್. 1/2 ರೂಟ್ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್. ವಾಟ್ ಈಸ್ ದ ರೂಟ್ ಎಕ್ಸ್ ಅಂತಂದರೆ, ರೂಟ್ ಎಕ್ಸ್ ಅಂದರೆ ಆಲ್ರೆಡಿ ಗೊತ್ತು, 6 ಅಂತ ಗೊತ್ತಿದೆ. 1/2 ಇಂಟು 6. ವಾಟ್ ಈಸ್ ದ ಡೆಲ್ಟಾ ಎಕ್ಸ್ ಈಸ್? ಡೆಲ್ಟಾ ಎಕ್ಸ್ ಈಸ್ 0.6. ನಾವು ಡೆಲ್ಟಾ ವೈ ಈಸ್ ಈಕ್ವಲ್ ಟು 0.6/12 ಅಂತ ಮಾಡಬೇಕು. ಕ್ಲಿಯರ್? ವಾಟ್ ಈಸ್ ದ 0.6/12? ನಾವು ವಾಟ್ ಈಸ್ 0.6 divided by 12? you get what, 0.05 ಅಂತ ಬಂತು. 0.05. so what is the delta y is? delta y is 0.05 means 0.05. so f of 36.6 is equal to 6.05. so this is the answer. is it clear? ಏನು ಸರ್ ಇದು ಇಷ್ಟೇನಾ ಸರ್? ಇದು ಆನ್ಸರ್ ಹೆಂಗೆ ಸರ್ ಅಂತಂದರೆ, ಸೊ ಜಸ್ಟ್ ನೋಡ್ತಾ ಹೋಗಿಲಿ. ರೂಟ್ 36.6 ಏನು ಬಂದಿದೆ ಇಲ್ಲಿ? 6.049 ಅಂತ ಬಂದಿದೆ. 6.049 ರೌಂಡ್ ಫಿಗರ್ ಮಾಡಿದ್ರೆ ಬರುತ್ತೆ, 6.05 ಬರೋದು. ಕ್ಲಿಯರ್? ನೋಡಿಲಿ, 6.049 ರೌಂಡ್ ಫಿಗರ್ ಮಾಡಿದ್ರೆ ಬರುತ್ತೆ 6.05. ಕ್ಲಿಯರ್? ಸೊ ದಟ್ ಈಸ್ ದ ಆನ್ಸರ್. ನೋಡಿ, by using the differentiation we are finding the value of root 36.6. is it okay? is it clear? ಸೊ ನಮ್ಗೆ ಗೊತ್ತಾಗ್ತಾ ಇದೆಯಾ ಯಾವ ಥರ ಮಾಡಿದ್ವಿ ಅಂತ? ಸೊ once again I am repeating, just listen here.
ನಾ ನೋಡಿಲಿ. ಸೊ ವಿ ನೋ ದಟ್ ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ಡೆಲ್ಟಾ ವೈ ಪ್ಲಸ್ ಎಫ್ ಆಫ್ ಎಕ್ಸ್. ಸೊ ಈ ಪ್ರಾಬ್ಲಮಲ್ಲಿ ಫಸ್ಟ್ ನೀವೇನು ಬರೀಬೇಕು, ಎಕ್ಸ್ ಬರೀಬೇಕು. ಎಕ್ಸ್ ಈಸ್ 36, ಡೆಲ್ಟಾ ಎಕ್ಸ್ ಈಸ್ 0.6. ಸೊ 36 ಅಂತ ಹೆಂಗೆ ಚೂಸ್ ಮಾಡಿದ್ರೆ ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್. ಏನು ಹೇಳು, ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್. ಡೆಲ್ಟಾ ಎಕ್ಸ್ ಅಂದರೆ ಏನು, ಡೆಸಿಮಲ್. ನಾವು ಎಫ್ ಆಫ್ 36 plus 0.6 is equal to delta y plus f of 36. Now we are finding the value of f of 36. So f of 36 ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂದರೆ ಫಂಕ್ಷನ್ ಬರೀಬೇಕು. ಇವಾಗ ಇಲ್ಲಿ ರೂಟ್ ಕೊಟ್ಟಿರೋದ್ರಿಂದ ರೂಟ್ ಎಕ್ಸ್ ಅಂತ ಬರೆದ್ವಿ. ಎಫ್ ಆಫ್ 36 ಅಂದರೆ ರೂಟ್ 36. ರೂಟ್ 36 ಅಂದರೆ ಏನು, 6. ಡೆಲ್ಟಾ ವೈ ಇಸ್ ಈಕ್ವಲ್ ಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್. ನಾವು ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ ಈಸ್ 1/2 ರೂಟ್ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್. ಸೊ ನಾವು ದ ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ ಅಂದರೆ 1/2 ರೂಟ್ ಎಕ್ಸ್. ಸೊ 1/2 ಇಂಟು ರೂಟ್ ಎಕ್ಸ್ ಅಂದರೆ ಏನು, 6. 2 6 ಜ 12. 0.6/12 ಅಂತ ಬಂದರೆ 0.05 ಅಂತ ಬಂತು. ಸೊ ಎಫ್ ಆಫ್ 36.6 is 6.05. Is it clear? Is it okay? Now we will go for the next problem. See ya. So actually ಇದು ತುಂಬ ಚಿಕ್ಕ ಪ್ರಾಬ್ಲಮ್ ನೋಡಿ. ಯೂಸ್ ದ ಡಿಫರೆನ್ಷಿಯಲ್ ಟು ಅಪ್ರಾಕ್ಸಿಮೇಟ್ ದ ರೂಟ್ 25.3. ಓಕೆನಾ. ಸೊ ದಿಸ್ ಇಸ್ ಅ ಗಿವನ್ ಪ್ರಾಬ್ಲಮ್. ನಾವು ಸೊ ಸೇಮ್ ಆ್ಯಸ್ ಇಟ್ ಈಸ್, ನಥಿಂಗ್ ಚೇಂಜ್ ಇಯರ್. ನಾವು ಹಳೆ ಪ್ರಾಬ್ಲಮಲ್ಲಿ ಯಾವ ಥರ ಮಾಡಿದ್ವೋ ಅದೇ ಥರನೇ ಮಾಡ್ತಾ ಹೋಗ್ತೀವಿ. ಸೊ ವಿ ನೋ ದಟ್ ಸೊ ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ಡೆಲ್ಟಾ ವೈ ಪ್ಲಸ್ ಎಫ್ ಆಫ್ ಎಕ್ಸ್. ಸರಿನಾ, ಇದು ನಮಗೆ ಗೊತ್ತಿರೋ ಈಕ್ವೇಷನ್. ಇದನ್ನ ಆಲ್ರೆಡಿ ನಾವು ಎಕ್ಸ್ಟ್ರಾಕ್ಟ್ ಮಾಡಿದ್ದೀವಿ. ಸರಿನಾ. ಯು ವಾಂಟ್ ಟು ಚೂಸ್ ಎಕ್ಸ್ ಆ್ಯಂಡ್ ಡೆಲ್ಟಾ ಎಕ್ಸ್. ಎಕ್ಸ್ ಮತ್ತು ಡೆಲ್ಟಾ ಎಕ್ಸ್ನ ಬರೀಬೇಕು. ಸೊ ಎಕ್ಸ್ ಆ್ಯಂಡ್ ಡೆಲ್ಟಾ ಎಕ್ಸ್ ಹೆಂಗೆ ಬರೀತೀರಾ, ಎಕ್ಸ್ ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ಬರೀತೀರಾ. ವಿಚ್ ಇಸ್ ದ ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ಈಸ್ 25. 25.3ಗೆ ವಿಚ್ ಇಸ್ ದ ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ಈಸ್ 25. ಅಂದರೆ ಎಕ್ಸ್ ಈಸ್ 25. ಡೆಲ್ಟಾ ಎಕ್ಸ್ ಅಂದರೆ ಏನು ಬರೀತೀರಾ, 0.3. ಓಕೆ. ನಾವು ಎಫ್ ಆಫ್ 25 ಪ್ಲಸ್ 0.3 is equal to delta y plus f of 25. Now what is the function? Function ಏನಾಗ್ತದೆ ಇಲ್ಲಿ, the function is root x. ಇಲ್ಲಿ ರೂಟ್ ಇರೋದ್ರಿಂದ root x. Is it clear? ಸೊ ಇಲ್ಲಿ ಏನು ಕೊಟ್ಟಿರ್ತಾರೋ ಅದು f of 25. what is f of 25 ಅಂದರೆ root 25. root 25 ಅಂದರೆ ಏನು, 5. ಅಂದರೆ this is equal to 5. Is it clear? Now let me find the delta y. ಡೆಲ್ಟಾ ವೈ ಫೈಂಡ್ ಔಟ್ ಮಾಡೋಣ. ಡೆಲ್ಟಾ ವೈ ಅಂದರೆ ಏನು, ಡೆಲ್ಟಾ ವೈ ಈಸ್ ಈಕ್ವಲ್ ಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್. ಓಕೆನಾ. ಸೊ ದಿಸ್ ಈಸ್ ಈಕ್ವಲ್ ಟು ವಾಟ್ ಈಸ್ ದ ಡಿಫ್ರೆನ್ಷಿಯೇಷನ್ ಆಫ್ ರೂಟ್ ಎಕ್ಸ್ ಈಸ್ 1/2 ರೂಟ್ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್. ದ ಡಿಫ್ರೆನ್ಷಿಯೇಷನ್ ಆಫ್ ರೂಟ್ ಎಕ್ಸ್ ಈಸ್ 1/2 ರೂಟ್ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್. ನಾವು 1/2 ರೂಟ್ ಆಫ್ ಎಕ್ಸ್ ಅಂದರೆ ಏನು, ರೂಟ್ ಎಕ್ಸ್ ಅಂದರೆ ಏನು, ರೂಟ್ 25. ರೂಟ್ 25 is what, 5. 5 into delta x is what, 0.3. now delta y is equal to 0.3 by 10. what is 0.3 by 5 to the 10 ಅಂತ ಆಗುತ್ತೆ. 0.3 by 10 is 0.03. is it clear? so this is a 0.03. now f of 25.3 is equal to 5.03. so this is a value of root 25.3. is it clear? is it okay? so once again I'm explaining, just listen here. so it is a very easy problem, nothing change in this. nodili what we done in the last problem, the same problem we are redoing here. so tumba easy ide, inna sari nodi illi. so here we are rating, we know that already f of x plus delta x is equal to delta y plus f of x. so here you want to choose the nearest perfect square. the nearest perfect square is 25. delta x ಅಂದರೆ ಡೆಸಿಮಲ್ ವ್ಯಾಲ್ಯೂ ತೊಗೋಬೇಕು 0.3. here which is a function you want to, function ಯಾವ್ದು ಚೂಸ್ ಮಾಡ್ತೀರಾ, ರೂಟ್ ಇರೋದ್ರಿಂದ ರೂಟ್ ಎಕ್ಸ್. ಸೊ ಎಫ್ ಆಫ್ 25 ಅಂದರೆ ರೂಟ್ 25. the root 25 is what, 5. so delta y is equal to f dash of x into delta x. ನಮಗೆ ಎಫ್ ಆಫ್ 25 ವ್ಯಾಲ್ಯೂ ಬಂತು. ಎಫ್ ಆಫ್ 25 ವ್ಯಾಲ್ಯೂ ಈಸ್ 5 ಅಂತ ಬಂತು. ಡೆಲ್ಟಾ ವೈ ವ್ಯಾಲ್ಯೂನ ಈ ಥರ ಬರಿತಾ ಇದ್ದೀವಿ, 1/2 ರೂಟ್ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್. ಅಂದರೆ 2 5 10. 0.3 by 10 ಅಂದರೆ 0.03. ಸೊ ಅಂದರೆ 0.03 ಪ್ಲಸ್ 5 ಅಂದರೆ ಏನು ಬರುತ್ತೆ, 5.03. ಇಸ್ ಇಟ್ ಕ್ಲಿಯರ್? ಇಸ್ ಇಟ್ ಓಕೆ? ಸೊ ಸರ್ ಏನು ಸರ್ ಇದು ಬಂದಿರೋ ಆನ್ಸರ್ ಚೆಕ್ ಮಾಡಬೇಕು, ಚೆಕ್ ಮಾಡಿರಿ, ಕ್ಯಾಲ್ಕುಲೇಟರ್ ತೊಗೊಳ್ಳಿ, ಚೆಕ್.
let we see the answer. ನೋಡಿಲಿ ರೂಟ್ 25.3 ಒಂದ್ಸರಿ ವೆರಿಫಿಕೇಷನ್ ಮಾಡೋಣ. ಸೊ ವೆರಿಫಿಕೇಷನ್ ಮಾಡಿದಾಗ ರೂಟ್ 25.3ನ ವೆರಿಫಿಕೇಷನ್ ಮಾಡಿದ್ರೆ ಏನು ಬಂತು 5.029. ಸೊ ಈ 29 ಇದೆಯಲ್ಲ ಅದನ್ನು ನೀವೇನಾದರೂ ರೌಂಡ್ ಫಿಗರ್ ಮಾಡಿದ್ರೆ ಏನು ಬರುತ್ತೆ 5.03. ಸೊ 5.03ನೇ ಬಂದಿರೋದು ಇಲ್ಲಿ. ಇಸ್ ಇಟ್ ಕ್ಲಿಯರ್? ಪರ್ಫೆಕ್ಟ್ ಆನ್ಸರ್. ಓಕೆನಾ? ಇಸ್ ಇಟ್ ಕ್ಲಿಯರ್? Shall we go for the next question? Okay students, now we'll go for the next problem. So use the differential to approximate the root 49.5. Let me do this problem. So ಇವಾಗ ನಾವೇನು ಮಾಡೋಣ, ನಮಗೆ ಏನೇನು ಬೇಕೋ ಅದನ್ನೆಲ್ಲ ಕ್ಲೀನಾಗಿ ಬರ್ಕೊಂಬಿಡೋಣ ಅದನ್ನು. ಸೊ ವಿ ನೋ ದಟ್ f of x plus delta x is equal to delta y plus f of x. ಆಮೇಲೆ ನಮ್ಗೆ ಏನು ಬೇಕು, x ಬೇಕು, ಡೆಲ್ಟಾ ಎಕ್ಸ್ ಬೇಕು, ಎಫ್ ಆಫ್ ಎಕ್ಸ್ ಬೇಕು. ಸರಿನಾ? ಕರೆಕ್ಟಾ? ಸೊ ನಾವು ನೋಡಿಲಿ ಇದಿಷ್ಟು ನಾವು ಒಂದು ಪ್ರಾಬ್ಲಮ್ ಏನಾರ ಈ ಥರ ಕೊಟ್ಟ ತಕ್ಷಣ ಇಷ್ಟು ಬರ್ಕೊಂಬಿಡಿ, ಅವಾಗ ಈಸಿ ಆಗ್ಬಿಡುತ್ತೆ ನಿಮಗೆ. ನೋಡಿಲಿ, ಸೊ ದಿಸ್ ಈಸ್ ವಾಟ್ ವಿ ನೋ ದಟ್. ಸೊ ಯು ವಾಂಟ್ ಟು ಚೂಸ್ ಎಕ್ಸ್. ನಾವು ಎಕ್ಸ್ನ ಯಾವ ಥರ ಚೂಸ್ ಮಾಡ್ತೀರಾ? ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್. ಸೊ ವಿಚ್ ಈಸ್ ದ ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ಇಯರ್? 49 is the nearest perfect square. So delta x ಅಂದರೆ ಏನು ಬರೀತೀರಾ? 0.5. is it clear? So f of x ಅಂದರೆ ಏನು? root x. f of x is root x. Now f of 49 plus 0.5 is equal to delta y plus f of 49. ಸರಿನಾ? ಸೊ f of 49 ಅಂದರೆ ಏನು ಬರೀತೀರಾ? root 49. root 49 is what? 7. Is it clear? Now delta y is equal to f dash of x into delta x. Correct? So delta y is equal to f dash of x ಅಂದರೆ ಏನು? 1/2 root x into delta x. So 1/2 into root x ಅಂದರೆ ಏನು? root x is 7. So delta x ಅಂದರೆ ಏನು? 0.5. ಸೊ ಇವಾಗ if you simplify 0.5 by 14. So 0.5. Now 0.5 divided by 14. So what you get? 0.035. correct? ಅಂದರೆ 0.03 means 7.03. So f of 49.5 is 7.03. ಓಕೆನಾ? ಸೊ ದಿಸ್ ಇಸ್ ದ ಆನ್ಸರ್. ಸೊ ಬಂದಿರೋ ಆನ್ಸರ್ ರೈಟ್ ರಾಂಗ್ ಅಂತ ಚೆಕ್ ಮಾಡೋಣ. ಸೊ ನೋಡಿ, ರೂಟ್ 49.5 ಏನು ಬಂತಿಲ್ಲಿ? 7.03. ಎಕ್ಸಾಕ್ಟ್ ಆನ್ಸರ್. ನೋಡಿಲಿ 0.035 ಇದೆ. 0.035ನ ಇಲ್ಲಿ ಬರೆದ್ರು ಕೂಡ 7.035 ನೋಡಿ, ಎಕ್ಸಾಕ್ಟ್ ಆನ್ಸರ್. ಇಸ್ ಇಟ್ ಕ್ಲಿಯರ್? ಇಸ್ ಇಟ್ ಈಸಿ? ಸೊ ನೀವು ವೆರಿಫಿಕೇಷನ್ ಕೂಡ ಮಾಡ್ಕೋಬೋದು. ಸೊ ಈ ಥರ ಪ್ರಾಬ್ಲಮ್ ಕೊಟ್ಟರೆ ಈಸಿಯಾಗಿ ಮಾಡ್ಬೋದು. ವಿಲ್ ಗೆಟ್ 2 marks. ಸರಿನಾ? ಪ್ರತಿ ವರ್ಷ ಆಲ್ಮೋಸ್ಟ್ ಅಲ್ಲ ಒಂದು 10 ಸರಿ ಎಕ್ಸಾಮ್ ಆಗಿದೆ ಅಂದರೆ 8 ಸರಿ ಇದೆ ಅಪ್ರಾಕ್ಸಿಮೇಷನಿಂದನೇ ಬಂದಿದೆ. ಸರಿನಾ? ಅಂದರೆ ಸರ್ ಏನು ಸರಿ, ಇವಾಗ ಇನ್ನೊಂದು ಕಾನ್ಸೆಪ್ಟ್ ಇದೆ, ಇನ್ನೊಂದು ಕಾನ್ಸೆಪ್ಟ್ ಇದ್ದರೂ ಕೂಡ ಸೊ 3 ಕ್ವಶನ್ ಆಗೋಗ್ಬಿಟ್ವಲ್ಲ ಸರ್ ಅಂತಂದರೆ ಟ್ಯಾಂಜೆಂಟ್ಸ್ ಆ್ಯಂಡ್ ನಾರ್ಮಲ್. ಈ ಟ್ಯಾಂಜೆಂಟ್ಸ್ ಆ್ಯಂಡ್ ನಾರ್ಮಲ್ ಅನ್ನೋದು ಆಪ್ಷನ್, ಅದು ಕೇಳ್ಬೋದು, ಕೇಳದೇ ಇರ್ಬೋದು. ಸರಿನಾ? ಸೊ ಬಂದಿರೋ ಅಂಥ ಕಂಡೀಷನ್ನು ತುಂಬ ಕಮ್ಮಿ ಇದೆ ಟ್ಯಾಂಜೆಂಟ್ಸ್ ಆ್ಯಂಡ್ ನಾರ್ಮಲಲ್ಲಿ. ಓಕೆನಾ? ಯಾವಾಗೋ ಒಂದು ಸರಿ 2 marks ಕೇಳಿದ್ದಾನೆ, ಒಂದು ಸರಿ 3 marks ಕೇಳಿದ್ದಾನೆ. ಸೊ ನೆಗ್ಲೆಕ್ಟ್ ಮಾಡಬಾರ್ದು, ಬಟ್ ನಿಮಗೆ ಕಾನ್ಸೆಪ್ಟ್ ಜಾಸ್ತಿ ಇದೆ ಅಂದಾಗ ಅವಾಗ ಬೇಕಾದರೆ ಬಿಡ್ಬೋದು. ಇಸ್ ಇಟ್ ಕ್ಲಿಯರ್? ಇಸ್ ಇಟ್ ಓಕೆ? So once again I am repeating. So let us consider this is already we know that choose x and delta x. x ಅಂದರೆ nearest perfect square. So here f of x is root x. So f of 49 ಅಂದರೆ 7 ಬರ್ತದೆ. So delta y is equal to f dash of x into delta x. If you simplify you get 0.035. So at the final we get like this. Okay, shall we go for the next problem? Next,
use the differential to approximate root 0.6. So this is a given problem. Use the differential to approximate root 0.6, same as it is. So we know that f of x plus delta x is equal to delta y plus f of x. Okay na? Now x choose ಮಾಡಬೇಕು, ಡೆಲ್ಟಾ ಎಕ್ಸ್ ಚೂಸ್ ಮಾಡಬೇಕು, ಮತ್ತು ಎಫ್ ಆಫ್ ಎಕ್ಸ್ ಚೂಸ್ ಮಾಡಬೇಕು. ಸೊ ಎಫ್ ಆಫ್ ಎಕ್ಸ್ ಅಂದರೆ ರೂಟ್ ಎಕ್ಸೇ. ಇವಾಗ ಎಕ್ಸ್ ಚೂಸ್ ಮಾಡಬೇಕು, ಸರಿನಾ? ಹೌ ಟು ಚೂಸ್ ದ ಎಕ್ಸ್? ಎಕ್ಸ್ ಅಂದರೆ ಏನು? ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್, ಕರೆಕ್ಟಾ? ಸೊ ಇವಾಗ ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ಅಂತಂದರೆ ಹೌ ಟು ಫೈಂಡ್ ದ ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್? ಸೊ ಟು ಫೈಂಡ್ ದ ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ಏನು ಮಾಡ್ತೀರಾ? ರೂಟ್ 0.6, ರೂಟ್ 0.6 ಅಂತ ಮಾಡಿದಾಗ ಯು ಗೆಟ್ ವಾಟ್? 0.77, ಕರೆಕ್ಟಾ? ಎಕ್ಸಾಕ್ಟ್ಲಿ. ಅಂದರೆ ಇವಾಗ 0.7 ಇಂಟು 0.7 ಮಾಡಿದ್ರೆ ಯು ಗೆಟ್ 0.49. ಅಲ್ಲಿ ಆ್ಯಕ್ಚುಲಿ 77 ಇತ್ತು. 0.77 ಇಂಟು 0.77 0.59 ಬಂತು. ಸೊ ಇಲ್ಲಿರೋದು ನಮಗೇನು 0.6. ಅಂದರೆ ದ ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ಈಸ್ 0.8. 0.8 0.8 ಅಂದರೆ 0.8 ಇಂಟು 0.8 ಏನಾಯಿತು? 0.8 ಇಂಟು 0.8 ಈಸ್ 0.64. ಸೊ ಇವಾಗ 0.6 ಬರಬೇಕು ಅಂತಂದರೆ ಎಷ್ಟು ಮೈನಸ್ ಮಾಡಬೇಕು? -0.04. ನೋಡಿಲಿ, ಪ್ರತಿ ಸರಿ ನಾವೇನು ಮಾಡ್ತಿದ್ವಿ? ಆ್ಯಡ್ ಮಾಡ್ತಿದ್ವಿ. ನೋಡಿಲಿ, ಹಳೆ ಪ್ರಾಬ್ಲಮಲ್ಲಿ 49 ಪ್ಲಸ್ 0.5 ಈಸ್ 49.5. ಇಲ್ಲಿ 0.64 ಮೈನಸ್ 0.04 ಈಸ್ 0.6. ನೋಡಿಲಿ, ಇನ್ನೊಂದು ಸರಿ ಹೇಳ್ತೀನಿ, ಡೋಂಟ್ ಬಿ ಕನ್ಫ್ಯೂಸ್. ನೋಡಿಲಿ, ಇಯರ್ ರೂಟ್ 0.6. ವಾಟ್ ಇಸ್ ದ ರೂಟ್ 0.6 ಅಂದರೆ 0.77. 0.77 ಅಂತಂದರೆ ಇಫ್ ಯು ಮೇಕ್ ದಿಸ್ ಆಸ್ ಎ ರೌಂಡ್ ಫಿಗರ್ ಏನು ಬರುತ್ತೆ? 0.8 ಬರುತ್ತೆ. ಸೊ 0.8 ಇಂಟು 0.8 ಮಾಡಿದ್ರೆ ನಿಮ್ಗೇನು ಬಂತು? 0.64. ಸೊ 0.64 ಇಸ್ ದ ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್. ಇವಾಗ 0.6 ಇರೋದ್ರಿಂದ ಮೈನಸ್ 0.6 ಮಾಡಿ, ವಾಟ್ ಯು ಗೆಟ್? 0.04. ಅದು ಡೆಲ್ಟಾ ಎಕ್ಸ್. ನೀವು ಸಬ್ಟ್ರಾಕ್ಟ್ ಮಾಡೋದಕ್ಕೆ ಬಂದಿದ್ದಲ್ವಾ? ಅದು ಕ್ಲಿಯರ್? ಹಾಂ, ಸೊ ಸಬ್ಟ್ರಾಕ್ಟ್ ಮಾಡಿದ್ದಕ್ಕೆ ಬಂದಿದ್ದು -0.04 ಅಂತ ಬರ್ಕೊಂಡ್ವಿ. ಅರ್ಥ ಆಗ್ತಿದೆಯಲ್ಲ? ನಾವು ಇವಾಗ ಪ್ರೊಸೀಜರೆಲ್ಲ ಸೇಮ್, ನಥಿಂಗ್ ಚೇಂಜ್. ಅಂದರೆ ರೂಟ್ 0.64 ಅಂತ ಮಾಡ್ತೀವಿ. ರೂಟ್ 0.64 ಈಸ್ 0.8. ಸೊ ಡೆಲ್ಟಾ ವೈ ಫೈಂಡ್ ಔಟ್ ಮಾಡ್ತೀವಿ. ಡೆಲ್ಟಾ ವೈ ಈಸ್ ಈಕ್ವಲ್ ಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಏನು? ವಾಟ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್? ಈಸ್ 1/2 root x into delta x. The differentiation of root x is 1/2 root x. Now 1/2 root of 0.64 into delta x ಅಂದರೆ ಏನು? -0.04. So this is equal to, now ನೋಡಲಿ, 0.04 ಅಪ್ಪ, 0.04. ಸೊ ಫಸ್ಟ್ 0.8 ಇಂಟು 2 ಏನಾಗುತ್ತೆ ನೋಡಿ? 0.8 ಇಂಟು 2 ಈಸ್ 1.6. ಸೊ ನಾವು 0.04 ಡಿವೈಡ್ ಬೈ 1.6 ಏನು ಬಂತು? -0.024. -0.024 ಅಂದರೆ ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ಡೆಲ್ಟಾ ವೈ ಈಸ್ ವಾಟ್? minus delta y plus f of 0.64. So delta y is what? -0.024. f of 0.64 is 0.8. ಇವಾಗ ಸಬ್ಟ್ರಾಕ್ಟ್ ಮಾಡೋಣ. ನೋಡಲಿ, 0.8 ಮೈನಸ್ 0.024 ಏನು ಬಂತಲ್ಲಿ? 0.776. ಸೊ ದಿಸ್ ಈಸ್ ಅ ಎಫ್ ಆಫ್ 0.6 ವ್ಯಾಲ್ಯೂ. ಇಸ್ ಇಟ್? ನೋಡಿ, ಇನ್ನೊಂದು ಸರಿ ಹೇಳ್ತೀನಿ. ಇವಾಗ ನೋಡಿ, ಇಲ್ಲಿ ರೂಟ್ 0.6 ಮಾಡಿ. ಇವಾಗ
ರೂಟ್ 0.6 ಏನು ಬಂತು ಆನ್ಸರ್? ರೂಟ್ 0.774. ಸೊ ಇಲ್ಲಿ 6 ಇದೆ, ಅಲ್ಲಿ 4 ಇದೆ, ನಥಿಂಗ್ ಚೇಂಜ್ ಅಲ್ವಾ? ಸೊ ಇಟ್ ಈಸ್ ಎ ಪರ್ಫೆಕ್ಟ್. ನೋಡಿ ವೆರಿಫಿಕೇಷನ್ ಕೂಡ ಮಾಡಿದ್ದೀವಿ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಜಸ್ಟ್ ಲಿಸನ್ ಹಿಯರ್. ಸೊ ಈ ಪ್ರಾಬ್ಲಮ್ಮು ನಿಮಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ. ಯಾಕೆ ಅಂತಂದರೆ ಡೆಸಿಮಲ್ ಕೊಟ್ಟಿದ್ದಾರೆ. ಡೆಸಿಮಲ್ ಕೊಟ್ಟಾಗ ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ಏನು ಮಾಡ್ತೀರಾ, ಕ್ಯಾಲ್ಕುಲೇಟ್ರಲ್ಲಿ ನೀವೇನು ಮಾಡಬೇಕು, ಸೊ ರೂಟ್ ಆಫ್ 0.6 ಅಂತ ಹಾಕೋಬೇಕು. ರೂಟ್ ಆಫ್ 0.6 ಅಂತ ಮಾಡಿದಾಗ ನಿಮ್ಗೇನು ಬಂತು, 0.77 ಅಂತ ಬಂತು. 0.77 ಅಂದರೆ 0.8 ಅಂತ ಅರ್ಥ. ಸೊ 0.8 ಇಂಟು 0.8 ಮಾಡಿದ್ರೆ 0.64 ಬಂತು, ಅದು ಎಕ್ಸ್ ಆಗುತ್ತೆ. ಸೊ ಇವಾಗ 0.6 ಬೇಕು ಅಂತಂದರೆ ಏನು ಮಾಡಬೇಕು, ಮೈನಸ್ 0.04 ಮಾಡಬೇಕು. ಸೊ ದಿಸ್ ಇಸ್ ಎಕ್ಸ್, ದಿಸ್ ಇಸ್ ಅ 0.04. ನಾವು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಅಂದರೆ ರೂಟ್ ಆಫ್ 0.64 ಇಸ್ 0.8. ಸೊ ಡೆಲ್ಟಾ ವೈ ಇಸ್ ಈಕ್ವಲ್ ಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್. ದ ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ ಇಸ್ 1/2 ರೂಟ್ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್. ಸೊ 1/2 ರೂಟ್ ಆಫ್ 0.64 ಅಂತಂದರೆ 0.8 ಇಂಟು 2 1.6. ಸೊ 0.04 by 1.6 is 0.024. So if you subtract and if you simplify, you will get like this. Is it clear? So this is the final answer. Is it okay? So now we'll go for the next problem. So next problem is somewhat different. So we'll discuss in the next class. So I hope you people are understanding. So ಭಾಳ ಸಿಂಪಲ್ ಇದೆ. ಸೊ ಇಲ್ಲಿ ನಾವೇನು ಮಾಡಬೇಕು, ಎಕ್ಸ್ ಆ್ಯಂಡ್ ಡೆಲ್ಟಾ ಎಕ್ಸ್ ಚೂಸ್ ಮಾಡಬೇಕು. ಹೌ ಟು ಚೂಸ್ ಎಕ್ಸ್ ಆ್ಯಂಡ್ ಡೆಲ್ಟಾ ಎಕ್ಸ್ ಅಂದರೆ ಎಕ್ಸ್ ಇಸ್ ದ ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್, ಡೆಲ್ಟಾ ಎಕ್ಸ್ ಇಸ್ ದ ವಾಟ್ ಇಸ್ ದ ಚೇಂಜ್, ವಿ ಹ್ಯಾವ್ ಎ ಕ್ವಾಂಟಿಟಿ, ಆ ಚೇಂಜ್ ಬರಿಬೇಕು. ಸೊ ಹಳೆ ಪ್ರಾಬ್ಲಮಲ್ಲೆಲ್ಲ ಪ್ಲಸ್ ಬರೀತಿದ್ವಿ, ಇಲ್ಲಿ ಮೈನಸ್ ಬಂತು. ಯಾಕೆ ಮೈನಸ್ ಬಂತು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಓಕೆ, ಇಸ್ ಇಟ್ ಕ್ಲಿಯರ್? ಸೊ ಇಸ್ ಇಟ್ ಓಕೆ? ಸೊ ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ದಿಸ್ ಪ್ರಾಬ್ಲಮ್ಸ್, ಕಾಪಿ ಟು ಯುವರ್ ನೋಟ್ಸ್. ವಿಲ್ ಮೀಟ್ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.